ಡೊನಾಲ್ಡ್ ಟ್ರಂಪ್ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಯ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಕೃತಕ ಬುದ್ಧಿಮತ್ತೆ ಹೆಚ್ಚು ಜನರನ್ನು, ಸಾಧ್ಯವಾದಷ್ಟು ಎಲ್ಲರನ್ನೂ, ಭೂಮಿಯ ಮೇಲೆ ಇರುವ ಎಲ್ಲರನ್ನೂ ಆಕರ್ಷಿಸಬೇಕು ಎಂದು ಬಯಸುತ್ತಾರೆ. ಆದರೆ ಅಮೆರಿಕ ಅಧ್ಯಕ್ಷರಿಗೆ ಅತ್ಯಂತ ಮುಖ್ಯವಾದದ್ದು ಎಂದರೆ ಎಲ್ಲರನ್ನೂ ಆಕರ್ಷಿಸುವ ಆ ಕೃತಕ ಬುದ್ಧಿಮತ್ತೆ ಅಮೆರಿಕದದ್ದಾಗಿರಬೇಕು ಎಂಬುದು. ಯಾಕೆಂದರೆ ಕೃತಕ ಬುದ್ಧಿಮತ್ತೆ ಎಂಬುದು ಮಾಹಿತಿ ವ್ಯವಸ್ಥೆಗಳ ಅಭಿವೃದ್ಧಿಯ ಮುಂದಿನ ಹಂತವಾಗಿದೆ. ನೀವು ಈ ವಿಡಿಯೋವನ್ನು ಯಾವ ಸಾಧನದಲ್ಲಿ ನೋಡುತ್ತಿದ್ದೀರಿ? ನೀವು ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ನೋಡುತ್ತಿದ್ದೀರಾ? ಅಲ್ಲಿ ಮೈಕ್ರೋಸಾಫ್ಟ್, ಗೂಗಲ್ ಅಥವಾ ಆಪಲ್ನ ಅಮೆರಿಕನ್ ಆಪರೇಟಿಂಗ್ ಸಿಸ್ಟಮ್ಗಳು ಇನ್ಸ್ಟಾಲ್ ಆಗಿವೆ. ಫೋನ್ ಅಥವಾ ಕಂಪ್ಯೂಟರ್ ಏಷ್ಯಾದಲ್ಲಿ ತಯಾರಾಗಿದ್ದರೂ ಅದು ಮಹತ್ವವಿಲ್ಲ. ಅಮೆರಿಕನ್ನವರು ಖರ್ಚು ಬರುವ ಉತ್ಪಾದನೆಯನ್ನು ಬೇರೆಡೆಗೆ ಸ್ಥಳಾಂತರಿಸಿ ಕೆಲವು ವೆಚ್ಚಗಳನ್ನು ತಪ್ಪಿಸಿಕೊಂಡಿದ್ದಾರೆ. ಕಂಪ್ಯೂಟರ್ಗಳು ಮತ್ತು ಫೋನ್ಗಳನ್ನು ತಯಾರಿಸಲು ಬಳಸಲಾಗುವ ಬಹುತೇಕ ತಂತ್ರಜ್ಞಾನಗಳು ಕೂಡ ಅಮೆರಿಕದವುಗಳೇ. ನೀವು ಈ ವಿಡಿಯೋವನ್ನು ಯಾವ ವೇದಿಕೆಯಲ್ಲಿ ನೋಡುತ್ತಿದ್ದೀರಿ? ಅಮೆರಿಕದ ಯೂಟ್ಯೂಬ್ನಲ್ಲಿ. ಯೂಟ್ಯೂಬ್ ಇಷ್ಟು ದೊಡ್ಡದು ಮತ್ತು ಜಾಗತಿಕವಾಗಿರುವುದರಿಂದ ಕೆಲವು ದೇಶಗಳಲ್ಲಿ ತಮ್ಮದೇ ಆದ ರಾಷ್ಟ್ರೀಯ ವಿಡಿಯೋ ಹೋಸ್ಟಿಂಗ್ಗಳೇ ಇಲ್ಲ. ಅಲ್ಲಿ ಅವುಗಳಿದ್ದರೂ ಸಹ ಅವು ದೊಡ್ಡ ಮತ್ತು ಶಕ್ತಿಶಾಲಿಯಾದ ಅಮೆರಿಕದ ಯೂಟ್ಯೂಬ್ಗೆ ಸ್ಪರ್ಧೆ ನೀಡಲು ಸಾಧ್ಯವಿಲ್ಲ. ಇಂದು ಮಾನವರ ನಡುವೆ ಮಾಹಿತಿ ಹರಿವನ್ನು ನಿಯಂತ್ರಿಸುವ ಪ್ರಮುಖ ಕಂಪನಿಗಳು ಅಮೆರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಸ್ಥಿತವಾಗಿವೆ. ಗೂಗಲ್, ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಇನ್ನೂ ಅನೇಕವು ಅಮೆರಿಕದ ಕಂಪನಿಗಳು ಮತ್ತು ಅವುಗಳು ಅಮೆರಿಕದ ಸರ್ಕಾರಕ್ಕೆ ಒಳಪಟ್ಟಿವೆ. ಅಮೆರಿಕನ್ನವರು ಇಂಟರ್ನೆಟ್ನ ಹಾರ್ಡ್ವೇರ್ ಭಾಗವನ್ನು ನಿರ್ಮಿಸಿದ್ದಾರೆ. ಅಮೆರಿಕನ್ನವರು ಇಂಟರ್ನೆಟ್ನ ಸಾಫ್ಟ್ವೇರ್ ಭಾಗವನ್ನು ನಿರ್ಮಿಸಿದ್ದಾರೆ. ಅಮೆರಿಕನ್ನವರು ಸಾಮಾಜಿಕ ಜಾಲತಾಣಗಳು ಮತ್ತು ವಿಡಿಯೋ ಹೋಸ್ಟಿಂಗ್ಗಳನ್ನು ನಿರ್ಮಿಸಿದ್ದಾರೆ. ಈಗ ಹೊಸ ತಂತ್ರಜ್ಞಾನ ಬಂದಿದೆ. ಇದನ್ನು ಸಾರ್ವಜನಿಕವಾಗಿ ಕೃತಕ ಬುದ್ಧಿಮತ್ತೆ ಎಂದು ಕರೆಯಲಾಗುತ್ತದೆ. ಅದು ಎಷ್ಟು ಬುದ್ಧಿವಂತ ಮತ್ತು ಅದು ಮಾನವನನ್ನು ಎಷ್ಟು ಮಟ್ಟಿಗೆ ಬದಲಾಯಿಸಬಹುದು ಎಂಬುದನ್ನು ನಾವು ಇಲ್ಲಿ ವಿಶ್ಲೇಷಿಸುವುದಿಲ್ಲ. ನಮಗೆ ಈ ಅರ್ಥವಿಲ್ಲದ ತತ್ವ ಚರ್ಚೆಗಳು ಬೇಕಾಗಿಲ್ಲ. ಮುಖ್ಯವಾದುದು ಎಂದರೆ ಇದು ಮಾಹಿತಿ ವ್ಯವಸ್ಥೆಗಳ ಅಭಿವೃದ್ಧಿಯಲ್ಲಿ ಮುಂದಿನ ಹಂತವಾಗಿದೆ. ನ್ಯೂರಲ್ ನೆಟ್ವರ್ಕ್ ಅನ್ನು ರಚಿಸಿ ತರಬೇತಿ ನೀಡಲು ದಶಕಗಳು ಅಥವಾ ನೂರಾರು ಮಿಲಿಯನ್ ಡಾಲರ್ಗಳು ಬೇಕಾಗುತ್ತವೆ. ಇದು ಸಾಮಾನ್ಯ ನಾಗರಿಕನಿಗೆ ಬಹಳ ದೊಡ್ಡ ಹಣ. ಆದರೆ ಮೆಟಾ ಕಂಪನಿ ದಶಕಗಳು ಮತ್ತು ನೂರಾರು ಮಿಲಿಯನ್ ಡಾಲರ್ಗಳನ್ನು ಅಭಿವೃದ್ಧಿಗೆ ಖರ್ಚು ಮಾಡುತ್ತದೆ. ನಂತರ ತನ್ನ ನ್ಯೂರಲ್ ನೆಟ್ವರ್ಕ್, ತನ್ನ ಲಾಮಾ ಎಂಬ ಕೃತಕ ಬುದ್ಧಿಮತ್ತೆಯನ್ನು ಉಚಿತವಾಗಿ ಹಂಚುತ್ತದೆ. ತೆಗೆದು ಬಳಸಿ. ಇದು ಏನು? ಇದು ಯಾವ ರೀತಿಯ ವ್ಯವಹಾರ? ಭಾರೀ ಹಣವನ್ನು ಖರ್ಚು ಮಾಡಿ ನಂತರ ಎಲ್ಲವನ್ನೂ ಉಚಿತವಾಗಿ ಹಂಚುವುದು? ಹೌದು, ಏಕೆಂದರೆ ಇದು ಅಗ್ಗವಾಗಿದೆ. ಒಂದು ಸ್ಟ್ರಾಟಜಿಕ್ ಬಾಂಬರ್ಡರ್ ಬೆಲೆ ಸಂಪೂರ್ಣ ನ್ಯೂರಲ್ ನೆಟ್ವರ್ಕ್ ಅಭಿವೃದ್ಧಿಗೆ ಬೇಕಾದ ಹಣದಷ್ಟೇ ಇದೆ. ವಿಮಾನವಾಹಕ ಹಡಗು ಮತ್ತು ಅಣು ಜಲಾಂತರ್ಗಾಮಿ ಹಡಗುಗಳು ಇನ್ನೂ ಹೆಚ್ಚು ದುಬಾರಿ, ದಶಕಾರು ಕೋಟಿ ಡಾಲರ್ಗಳು. ಆದರೆ ಬಾಂಬರ್ಡರ್ಗಳು, ವಿಮಾನವಾಹಕ ಹಡಗುಗಳು, ಜಲಾಂತರ್ಗಾಮಿ ಹಡಗುಗಳು, ಟ್ಯಾಂಕ್ಗಳು ಮತ್ತು ಇತರ ಎಲ್ಲಾ ಶಸ್ತ್ರಾಸ್ತ್ರಗಳು ತುಂಬಾ ಅಗತ್ಯವಿದೆ. ಕೃತಕ ಬುದ್ಧಿಮತ್ತೆಯನ್ನು ನಿರ್ಮಿಸುವುದು ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವುದಕ್ಕಿಂತಲೂ, ಸೇನೆಯನ್ನು ನಿರ್ವಹಿಸುವುದಕ್ಕಿಂತಲೂ ಬಹಳ ಅಗ್ಗವಾಗಿದೆ. ಇಂಟರ್ನೆಟ್ ಮೂಲಕ ಈಗಾಗಲೇ ಜಾಲವನ್ನಾಗಿ ಬಿದ್ದಿರುವ ನಮ್ಮ ಜಗತ್ತಿನಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಭಾವದ ಪರಿಣಾಮ ಇನ್ನೂ ಹೆಚ್ಚು ದೊಡ್ಡದಾಗಿರುತ್ತದೆ. ಮೆಟಾ ಕಂಪನಿಯ ಕೃತಕ ಬುದ್ಧಿಮತ್ತೆ ಅಮೆರಿಕನ್ಗಳಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಮತ್ತು ಅದನ್ನು ಬಳಸುವ ಎಲ್ಲರೂ ಸ್ವಯಂಚಾಲಿತವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ನಿಗದಿಪಡಿಸುವ ದಾರಿಯಲ್ಲೇ ಸಾಗುತ್ತಾರೆ. ನೀನು ಬೇರೆ ಯಾರಾದರೂ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ಬಳಸಿದರೆ ನೀನು ಸ್ವಯಂಚಾಲಿತವಾಗಿ ಆ ಅಭಿವೃದ್ಧಿಪಡಿಸುವವರ ಮೇಲೆ ಅವಲಂಬಿತನಾಗುತ್ತೀಯೆ. ಎಲ್ಲವೂ ಸರಳವಾಗಿದೆ. ಯುರೋಪ್ ಮತ್ತು ಏಷ್ಯಾದ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ಕೂಡ ತಮ್ಮದೇ ಆದ ಕೃತಕ ಬುದ್ಧಿಮತ್ತೆಯನ್ನು ಅಭಿವೃದ್ಧಿಪಡಿಸುತ್ತಿವೆ. ಅವರು ಅವಲಂಬಿತರಾಗಲು ಇಚ್ಛಿಸುವುದಿಲ್ಲ. ದೊಡ್ಡ ಮತ್ತು ಮಧ್ಯಮ ಗಾತ್ರದ ರಾಷ್ಟ್ರಗಳು ಕೂಡ ತಮ್ಮದೇ ಆದ ಕೃತಕ ಬುದ್ಧಿಮತ್ತೆಯನ್ನು ಸೃಷ್ಟಿಸಬಹುದು. ಇದು ಒಟ್ಟು ಸರ್ಕಾರಿ ವೆಚ್ಚಗಳಲ್ಲಿ ತುಂಬಾ ಸಣ್ಣ ಮೊತ್ತವಾಗಿದೆ. ಇಂದು ನಿಜವಾದ ಸ್ಪರ್ಧೆ ನಡೆಯುತ್ತಿದೆ, ಯಾರು ತಮ್ಮ ಕೃತಕ ಬುದ್ಧಿಮತ್ತೆಗೆ ಹೆಚ್ಚು ಜನರನ್ನು ಸಂಪರ್ಕಿಸಬಹುದು ಎಂಬುದರ ಮೇಲೆ. ಅಮೆರಿಕನ್ಗಳು ಕಂಪ್ಯೂಟರ್ಗಳು ಮತ್ತು ಆಪರೇಟಿಂಗ್ ಸಿಸ್ಟಮ್ಗಳ ಸ್ಪರ್ಧೆಯಲ್ಲಿ ಗೆದ್ದಿದ್ದಾರೆ. ಅಮೆರಿಕನ್ಗಳು ಸಾಮಾಜಿಕ ಜಾಲತಾಣಗಳ ಯುದ್ಧವನ್ನು ಗೆದ್ದಿದ್ದಾರೆ. ಅಮೆರಿಕನ್ಗಳು ವಿಡಿಯೋ ಹೋಸ್ಟಿಂಗ್ಗಳ ಯುದ್ಧದಲ್ಲಿ ವಿಜೇತರಾಗಿದ್ದಾರೆ. ಹೌದು, ಖಂಡಿತವಾಗಿಯೂ ಅಮೆರಿಕನ್ಗಳು ಕೃತಕ ಬುದ್ಧಿಮತ್ತೆಯ ಯುದ್ಧದಲ್ಲೂ ಗೆಲ್ಲಲು ಬಯಸುತ್ತಾರೆ. ಆದ್ದರಿಂದ ಟ್ರಂಪ್ ಅಮೆರಿಕದ ಕಂಪನಿಗಳಿಗೆ, ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಪಡಿಸುತ್ತಿರುವ ಕಂಪನಿಗಳಿಗೆ $100 ಬಿಲಿಯನ್ ಡಾಲರ್ಗಳನ್ನು ನೀಡಿದ್ದಾನೆ ಮತ್ತು ಇನ್ನಷ್ಟು ನೀಡುವುದಾಗಿ ಭರವಸೆ ನೀಡಿದ್ದಾನೆ. ಇದರಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮಾಹಿತಿ ವ್ಯವಸ್ಥೆಗಳ ಹೊಸ ಹಂತದಲ್ಲಿ ನಾಯಕತ್ವವನ್ನು ಪಡೆದುಕೊಳ್ಳಬಹುದು. ಡೊನಾಲ್ಡ್ ಟ್ರಂಪ್ ನಿಜವಾಗಿಯೂ ತುಂಬಾ ಸುದೀರ್ಘ ದೃಷ್ಟಿಯುಳ್ಳವನು. ಅವನು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಜಾಗತಿಕ ಅಧಿಕಾರವನ್ನು ಉಳಿಸಿಕೊಳ್ಳಲು ಮತ್ತು ಹೆಚ್ಚಿಸಲು ತನ್ನ ದಾರಿಯನ್ನು ಮುಂದುವರೆಸುತ್ತಿದ್ದಾನೆ. ಹೊಸ ತಂತ್ರಜ್ಞಾನ ಹಂತವು ನಾಯಕತ್ವಕ್ಕಾಗಿ ಹೊಸ ಹೋರಾಟವನ್ನು ಹುಟ್ಟುಹಾಕುತ್ತದೆ.
ಈ ನಿರ್ಬಂಧಗಳನ್ನು ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಅಮೆರಿಕದ ಸಮಾಜಕ್ಕೆ ತಪ್ಪದೇ ಅಸಹ್ಯ ಪರಿಣಾಮಗಳು ಎದುರಾಗುತ್ತವೆ. ಹೌದು, ವಾಸ್ತವವಾಗಿ ಕೇವಲ ಅಮೆರಿಕದ ಸಮಾಜಕ್ಕೆ ಮಾತ್ರವಲ್ಲ, ಯಾವುದೇ ಸಮಾಜಕ್ಕೂ ವಿಶಾಲವಾದ ಜನಸಂಖ್ಯಾ ಗುಂಪುಗಳು ತಪ್ಪದೇ ಹಾನಿಗೊಳಗಾಗುತ್ತವೆ. ಕೃತಕ ಬುದ್ಧಿಮತ್ತೆ ಈಗಿರುವ ನಿಯಮಗಳನ್ನು ಬಹಳವಾಗಿ ಬದಲಾಯಿಸುತ್ತದೆ. ಕಾನೂನುಗಳನ್ನು ಮರುರಚನೆ ಮಾಡಬೇಕಾಗುತ್ತದೆ. ಅಂದರೆ ಮಾನವರ ನಡುವೆ ಇರುವ ಪರಸ್ಪರ ಕ್ರಿಯೆಯ ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗುತ್ತದೆ. ಇದು ಯಾವಾಗಲೂ ಅಸಮಾಧಾನ ಮತ್ತು ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಇದು ಅಮೆರಿಕದ ಎಲಿಟ್ಗಳ ಅರ್ಥಪೂರ್ಣ ಬಲಿ. ಅವರು ಕಳೆದುಕೊಳ್ಳುವುದಕ್ಕಿಂತ ಬಹಳ ಹೆಚ್ಚು ಗಳಿಸುವರು. ಅವರು ಮಾಹಿತಿ ವ್ಯವಸ್ಥೆಗಳಲ್ಲಿ ಜಾಗತಿಕ ಅಧಿಕಾರವನ್ನು ಉಳಿಸಿಕೊಳ್ಳುವರು. ಅಂತಹ ಗುರಿಗಾಗಿ ಕೆಲವು ಬಲಿಗಳನ್ನು ನೀಡಬಹುದು. ಆದರೂ ಮುಂದಿನ ದಿನಗಳಲ್ಲಿ ಅಮೆರಿಕದ ಕೃತಕ ಬುದ್ಧಿಮತ್ತೆ ಅಮೆರಿಕದ ಎಲಿಟ್ಗಳ ಶತ್ರುವಾಗಬಹುದು. ಆದರೆ ಇದು ಮುಂದಿನ ಘಟಕ. ಇದು ಸುಮಾರು 10 ವರ್ಷಗಳ ನಂತರ ಆರಂಭವಾಗುತ್ತದೆ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾತನಾಡೋಣ.